ಸೋನು ಅವರು ಯಾವಾಗಲೂ ಟೈಮ್ದಲ್ಲಿ ಆಕ್ಟಿವ್ ಆಗಿರ್ತೀವಿ. ಬಟ್ ನಿಮ್ಮನ್ನು ಸಂಪೂರ್ಣವಾಗಿ ಅಂದರೆ ನಿಮಗೆ ಆಗಿರ್ತಕ್ಕಂಥ ಅಭಿಮಾನಿಗಳು ಎಲ್ಲವನ್ನು ಕೂಡ ರಿಸೀವ್ ಮಾಡ್ಕೊತಾ ಇದ್ರು. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಯಾಕೆ ಈ ರೀತಿ ವಿಚಾರ ನಿಮ್ಗೆ ಇಷ್ಟೊಂದು ಹರ್ಟ್ ಮಾಡ್ತು, ಏನು ವಿಚಾರ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು? ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ 30ನೇ ತಾರೀಕು ನನ್ನ ಸಾಂಗ್ ರಿಲೀಸ್ ಆಗಿರುತ್ತೆ, KK ಮೂವಿದು ಗುಂಟೂರಮ್ಮಯ್ಯ ಅಂತ. ಸೊ ಅದು ಸಾಂಗ್ ಪ್ರೆಸ್ ಮೀಟ್ಗೆ ನಾನು ಬಂದಿದ್ದು ಉಂಟು ಸರ್. ಸೊ ನಾನು 11 o'clock ಪ್ರೆಸ್ ಮೀಟ್ ಹೇಳಿದ್ವಿ, ಬಟ್ ನಾನು ಹೋಗಿದ್ದು 12:15 12:30 ಹತ್ತತ್ರ 1 hour ಅಂತೂ ಲೇಟಾಗಿ ನಾನು ಹೋಗಿದ್ದುಂಟು. ಸೊ ನಾನು ಹೋಗಿದ್ಮೇಲೆ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಸಾರಿ ಕೇಳಿದೆ, ಅದು ಎಲ್ಲರಿಗೂ ಗೊತ್ತು. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಅಲ್ಲಿ ನನ್ನ ಸೋನು ಆಂಟಿ ಅಂತ ಕೂಡ ಕೆಲವೊಂದಷ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಹೇಳ್ತಾರೆ, ಸೋನು ಆಂಟಿ ಹಾಗಿದ್ರೆ ಸೋನು ಆಂಟಿನಾ ಅಂತ. ನಾನು ಅವಾಗ ಏನು ರಿಯಾಕ್ಟ್ ಮಾಡಿರಲ್ಲ. ಹೌದು ನನ್ನ ಆಂಟಿನೇ, ಓಕೆ ನಾನು ಲೇಟಾಗಿ ಬಂದಿದ್ದೀನಿ, ದೊಡ್ಡವ್ರು ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ತಗೊಬೇಕು, ನಾನು ಚಿಕ್ಕವಳು ತಗೋತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಕಾಂಟ್ರವರ್ಸಿ ಮಾಡಿಲ್ಲ ಸರ್. ನಾನು ಅದನ್ನ ಅಲ್ಲಿಗೆ ಬಿಟ್ಟೆ. ನಂತರ ನನ್ನ ಬರ್ಡೇಗೆ ಅವತ್ತೇ ನನ್ನ ಬರ್ಡೇ ಆಗಿತ್ತು ಕೂಡ. ಸೊ ಕೆಲವೊಂದಷ್ಟು ಕೇಕ್ಗಳನ್ನ ಕಟ್ ಮಾಡಿಸಿದ್ರು, ಎಲ್ಲ ಮುಗಿಸಿ ನಾನು ಮನೆಗೆ ಹೋಗ್ಬೇಕಿತ್ತು. ಬಟ್ ನನಗೋಸ್ಕರ ಕೆಲವೊಂದಷ್ಟು ಮಾಧ್ಯಮ ಮಿತ್ರದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಟೈಮ್ನ ಅವರಿಗೆ ಕೊಟ್ಟು 2 hours ನಾನು ನಿಂತ ಜಾಗದಲ್ಲೇ ನಾನು ಎಲ್ಲರಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ನನ್ನ ಪ್ರವೋಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸರ್, ನನ್ನ ಟ್ರಿಗರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನಿಮ್ ಸಾಂಗ್ ಏನಾಯ್ತು, ನೀವು ಡ್ಯಾನ್ಸ್ ಹೇಗ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಅದು ಕೇಳಬೇಕಿತ್ತು ಕ್ವಶನ್ನ. ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗ್ ಸತ್ತ, ನಿನ್ ಬಾಯ್ ಫ್ರೆಂಡ್ ನಿನಗೆ ಹೇಗ್ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ ಬಗ್ಗೆ ನೀನ್ ಏನ್ ಹೇಳ್ತೀಯಾ. ಬರೀ ಹುಡುಗರು ಅಂತ ಅಂದ್ಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಿಕ್ಕೆ ಅಂತಾನೆ ಅವರು ಬರೋಕ್ಕೂ ಮುಂಚೆ ಎಲ್ಲ ತಯಾರು ಮಾಡ್ಕೊ ಬಂದಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್. ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ನನ್ನ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ರು, ಏನ್ ಕ್ವಶನ್ಸ್ ಕೇಳಬೇಕು ಅಷ್ಟು ಕ್ವಶನ್ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನ ಆ ಥರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಡುಗರು ಕಳ್ಳನ್ ಮಕ್ಕಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರಕ್ಕೂ ಮುಂಚೆ ಆ ಆಂಕರ್ ನನ್ನ ಏನ್ ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತೆ ಅವನು ಆಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕ್ಬೇಕಿತ್ತು. ಈಗ ನನ್ನನ್ನ ಎಲ್ಲ ನೆಗೆಟಿವ್ ಅಂತ ತೋರಿಸಿದಾರಲ್ಲ, ಆಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದನ್ನ, ಅವ್ನು ಯಾವ ತರ ಕ್ವಶನ್ ಕೇಳ್ದ ಅನ್ನೋದನ್ನ ಹಾಕ್ಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು.